ದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಗೆ ಇರತಕ್ಕಂಥ ಒಂದು ಥೀಮ್ಸ್ ಆಧಾರಿತ ಕಲಿಕಾ ಫಲಗಳು, ಅದರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಹಳಷ್ಟು 8ನೇ ತರಗತಿಗೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಇಲ್ಲಿವರೆಗೆ ಹಾಕಿದ್ದೀವಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ 8ರಲ್ಲಿ ಸಮಾಜ ವಿಜ್ಞಾನದಲ್ಲಿ ಏನೆಲ್ಲ ಥೀಮ್ಸ್ ಮತ್ತು ಕಲಿಕಾ ಫಲ ಇದಾವಂತ. ಸೊ ಮೊದಲೇದು ಇತಿಹಾಸದ ಮೂಲಾಧಾರಗಳು ಮತ್ತು ಕಾಲಗಣನೆ. ಇತಿಹಾಸದ ಮೂಲಾಧಾರಗಳು ಮತ್ತು ಕಾಲಗಣನೆಯ ಬಗ್ಗೆ ಅರಿತಾರೆ. ಮಾನವನ ಆರಂಭಿಕ ಸಮಾಜದ ಥೀಮ್ಸಲ್ಲಿ ಬೇಟೆಗಾರಿಕೆ ಮತ್ತು ಸಂಗ್ರಾಹಕ ಸಮಾಜದಲ್ಲಿ ಆಹಾರದ ಸಂಗ್ರಹಣೆ ಮಾಡುತ್ತಿದ್ದ ವಿಧ ಮತ್ತು ಅದಕ್ಕಾಗಿ ಬಳಸುತ್ತಿದ್ದ ಆಯುಧಗಳು, ಮಾನವನ ನೆಲೆಯಿರುವಿಕೆ, ಕೃಷಿ ಮತ್ತು ಪ್ರಾಣಿಗಳ ಸಾಕಾಣಿಕೆ ಕುರಿತು ಹೇಳ್ತಾರೆ. 3ನೆಯ ಥೀಮ್ಸ್ ವೇದಗಳು, ದನಗಾಯಿ ಸಮಾಜದ ಉದಯ ಮತ್ತು ವೇದಗಳ ಕಾಲದ ಕುರಿತು ವಿವರಿಸ್ತಾರೆ. 4 ನಾಗರಿಕತೆ, ಪ್ರಪಂಚದ ಪ್ರಮುಖ ನಾಗರಿಕತೆಗಳ ಬೆಳವಣಿಗೆ. ಅದರಲ್ಲಿ ಜಗತ್ತಿನಲ್ಲಿ ನದಿಯ ದಡದ ಮೇಲೆ ಉದಯವಾದ ನಾಗರಿಕತೆಗಳನ್ನು ಹೆಸರಿಸ್ತಾರೆ. ಸಿಂಧು ನಾಗರಿಕತೆಯ ಕುರಿತು ವಿವರಣೆಯನ್ನು ನೀಡ್ತಾರೆ. ಅಹಿಂಸೆಯ ಕಡೆಗೆ ಅಂತ ಇದೆ. ಹೊಸ ಮತಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ಮತ್ತು ಬೌದ್ಧ ಜೈನ ಧರ್ಮಗಳ ಸ್ಥಾಪಕರ ಬೋಧನೆಗಳ ಬಗ್ಗೆ ತಿಳಿತಾರೆ. 6ನೇ ಥೀಮ್ಸಲ್ಲಿ ಇರ್ತಕ್ಕಂಥದ್ದು ಉತ್ತರ ಭಾರತದ ರಾಜಮನೆತನಗಳು ಮತ್ತು ದಕ್ಷಿಣ ಭಾರತದ ರಾಜಮನೆತನಗಳು. ಸೊ ಇಲ್ಲಿ ಏನು ಕಲಿಕಾ ಫಲ ಇದೆ ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ತಿಳಿತಾರೆ. 7 ಅರ್ಥವ್ಯವಸ್ಥೆಯ ವಲಯಗಳ ಪರಿಚಯ ಥೀಮ್ಸ್ ಇದೆ. ಇದರಲ್ಲಿರ್ತಕ್ಕಂಥ ಕಲಿಕಾ ಫಲ ಭಾರತದ ಅರ್ಥವ್ಯವಸ್ಥೆಯ ವಲಯಗಳ ಬಗ್ಗೆ ತಿಳಿಯುವರು. ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಅರ್ಥವ್ಯವಸ್ಥೆಗಳ ವಲಯಗಳ ಪಾಲನ್ನು ವಿಶ್ಲೇಷಿಸ್ತಾರೆ. 8 ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಭೂಮಿ ಮೇಲಿನ ಪ್ರಮುಖ ಅಕ್ಷಾಂಶಗಳನ್ನು ಗುರುತಿಸ್ತಾರೆ. ರೇಖಾಂಶಗಳ ಸಹಾಯದಿಂದ ವೇಳೆಯನ್ನು ಕಂಡುಹಿಡಿಯುವ ವಿಧಾನವನ್ನು ತಿಳಿತಾರೆ. 9ನೇ ಥೀಮ್ಸ್ ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳ ಪರಿಚಯ. ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸ್ತಾರೆ. ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸ್ತಾರೆ. ಕಡೆಯ ಒಂದು 10ನೇ ಥೀಮ್ಸ್ ಸ್ಥಳೀಯ ಸರ್ಕಾರಗಳು, ಚುನಾವಣೆ ಮತ್ತು ಜವಾಬ್ದಾರಿಗಳಲ್ಲಿ ಸ್ಥಳೀಯ ಸರ್ಕಾರಗಳು, ಚುನಾವಣೆ ಮತ್ತು ಜವಾಬ್ದಾರಿಗಳನ್ನು ಕುರಿತು ವಿವರಿಸ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೈದಾನಿಕ ಪರೀಕ್ಷೆ ಪ್ರಶ್ನಾವಳಿಗಳನ್ನು ನೋಡೋದಾದರೆ ಇದೊಂದು ಮಾದರಿ ಇದೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಬೇರೆ ವಿಧಾನವನ್ನು ಸಹಿತ ಅಳವಡಿಸಿಕೊಳ್ಳಬಹುದು. ಮೊದಲ ಥೀಮ್ಸ್ನಲ್ಲಿರ್ತಕ್ಕಂಥ ಕ್ವಶನ್ಸ್ ಏನಿದಾವಂದ್ರೆ ಇವುಗಳಲ್ಲಿ ಮೌಖಿಕ ಮತ್ತು ಲಿಖಿತ ಆಧಾರಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಲಾವಣಿಗಳು, ಅರ್ಥಶಾಸ್ತ್ರ, ಜನಪದ ಸಾಹಿತ್ಯ, ಇಂಡಿಕಾ. 2 ಕಾಲಾನುಕ್ರಮದಲ್ಲಿ ಘಟನೆಗಳನ್ನು ಬರೀಬೇಕು. ಯೇಸುವಿನ ಜನನ, ಹರಪ್ಪ ನಾಗರಿಕತೆ, ಯುರೋಪಿಯನ್ನರ ಆಗಮನ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 3ನೇ ಪ್ರಶ್ನೆ ಜೈವಿಕ ಪಳೆಯುಳಿಕೆಗಳ ಕಾಲವನ್ನು ಯಾವ ವಿಧಾನದ ಮೂಲಕ ನಿಷ್ಕರ್ಷ ಮಾಡ್ತಾರೆ. 2ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆ ಮಾನವನ ಆರಂಭಿಕ ಉದ್ಯೋಗ ಯಾವುದು. ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದ ಕಾಲವನ್ನು ಹೀಗೆ ಕರೆಯುತ್ತಿದ್ದರು. ಬೂದಿಯ ಕುರುಹುಗಳು ದೊರೆತ ಭಾರತದ ನೆಲೆ ಯಾವುದು ಅಂತ 2ನೇ ಥೀಮ್ಸಲ್ಲಿರ್ತಕ್ಕಂಥ 3 ಪ್ರಶ್ನೆಗಳು. ಇನ್ನು 3ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇದರಲ್ಲಿ ಪೂರ್ವವೇದವನ್ನು ಹೆಸರಿಸಿ. ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವರ್ಣ ವೇದ. 2 ವೇದ ಕಾಲದಲ್ಲಿ ಅತಿ ಹೆಚ್ಚು ಲೋಹ ಬಳಕೆಯಲ್ಲಿತ್ತು. ತಾಮ್ರ, ಕಂಚು, ಕಬ್ಬಿಣ, ಚಿನ್ನ. 3 ವೇದ ಕಾಲದಲ್ಲಿ ಜನಪ್ರಿಯವಾಗಿದ್ದ ಶಿಕ್ಷಣ ಪದ್ಧತಿ ಯಾವುದು ಅಂತ ತಾವುಗಳು 3ನೇ ಥೀಮ್ಸ್ನಲ್ಲಿ ಪ್ರಶ್ನೆ ಬರೀಬೇಕು. ಇನ್ನು 4ನೇ ಥೀಮ್ಸ್ನಲ್ಲಿರ್ತಕ್ಕಂಥ 3 ಪ್ರಶ್ನೆಗಳಲ್ಲಿ ಫಸ್ಟ್ ಇತ್ತು ಪ್ರಪಂಚದ ನಕ್ಷೆಯಲ್ಲಿ ವಿವಿಧ ನಾಗರಿಕತೆಗಳ ಸ್ಥಳ ಗುರುತಿಸಿ. ನಾಗರಿಕತೆ ಮತ್ತು ನದಿಗಳನ್ನು ಸರಿಯಾಗಿ ಜೋಡಿಸಿ. ಇದು ಯಾವ ನಾಗರಿಕತೆ ಕೊಡುಗೆ ಅಂತ ಪ್ರಶ್ನೆಗಳನ್ನು ಸಹಿತ ಕೇಳಬಹುದು. ಇನ್ನು 5ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕಥೆಯೊಂದಿಗೆ ಅಥವಾ ಫ್ಲ್ಯಾಶ್ ಕಾರ್ಡ್ ಬಳಸಿ ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತ ಕೇಳ್ಬೋದು. ಈ ಚಿತ್ರ ಯಾವ ಧರ್ಮ ಪ್ರತಿನಿಧಿಸ್ತದೆ ಅಂತ ಚಿತ್ರ ತೋರಿಸ್ಬೋದು. ಅಥವಾ ಕರ್ನಾಟಕದ ನಕ್ಷೆಯಲ್ಲಿ ಜೈನ ಧರ್ಮದ ಪ್ರಮುಖ ಸ್ಥಳಗಳನ್ನು ಗುರುತಿಸಲು ಸೂಚಿಸಬಹುದು. 6ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಭಾರತದ ನಕ್ಷೆಯಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಗುರುತಿಸ್ರಿ. 2ನೇ ಪ್ರಶ್ನೆ ರಾಜಮನೆತನಗಳನ್ನು ಹೆಸರುಗಳನ್ನು ನೀಡಿ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಮನೆತನಗಳನ್ನು ಪಟ್ಟಿ ಮಾಡಿ. ಅದರಲ್ಲಿ ಮೌರ್ಯರ ಕುಶಾನರು, ಗುಪ್ತರ ವರ್ಧನರು, ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು, ಗಂಗರು, ಕದಂಬರು ಮುಂತಾದವರು. ಇನ್ನು ಫ್ಲ್ಯಾಶ್ ಕಾರ್ಡ್ ಬಳಕೆ ಮಾಡಿ ವಾಸ್ತುಶಿಲ್ಪವನ್ನು ಗುರುತಿಸಲಿಕ್ಕೆ ಪ್ರಶ್ನೆಗಳನ್ನು ಸಹಿತ ಕೇಳಬಹುದು. ನೆಕ್ಸ್ಟ್ 7ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ ವಿವಿಧ ವಲಯಗಳ ಪಟ್ಟಿ ನೀಡಿ ವಲಯವಾರು ವಿಂಗಡಿಸಲು ತಿಳಿಸೋದು. ಉದಾಹರಣೆ ನೇಕಾರ, ಶಿಕ್ಷಕ, ಕಾವಿ. 2ನೇದು ದೈನಂದಿನ ಬಳಕೆಯ ವಸ್ತುಗಳನ್ನು ನೀವು ಯಾವ ಯಾವ ಮೂಲಗಳಿಂದ ಪಡಿತೀರಿ. 3ನೇದು ತಲಾ ಆದಾಯದ ಲೆಕ್ಕಗಳನ್ನು ಮಾಡಿಸೋದು. 8ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆ ಗ್ಲೋಬ್ನಲ್ಲಿ ಅಕ್ಷಾಂಶ ರೇಖಾಂಶ ಗುರುತಿಸೋದು. ಅಕ್ಷಾಂಶ ರೇಖಾಂಶಗಳ ಜಾಲ ತೋರಿಸಿ ಅತ್ಯಂತ ದೀರ್ಘವಾದ ಅಕ್ಷಾಂಶ ಗುರುತಿಸೋದು. ಭೂಖಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು.
9ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಶಿಖರ ಹೆಸರಿಸಿ. ಭಾರತದ ನಕ್ಷೆ ಬಿಡಿಸಿ ಪರ್ಯಾಯ ಪ್ರಸ್ಥಭೂಮಿ ಗುರುತಿಸಿ. ಭಾರತ ನಕ್ಷೆಯಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಂದರುಗಳನ್ನು ಗುರುತಿಸಿ. ಉದಾಹರಣೆ ಮಂಗಳೂರು, ಮುಂಬೈ, ಕಾಂಡ್ಲಾ, ಪರಾದೀಪ, ಕೋಲ್ಕತ್ತಾ. 10ನೇ ಥೀಮ್ಸ್ನ ಪ್ರಶ್ನೆ, ನಿಮ್ಮ ಊರಿನಲ್ಲಿರುವ ಮೂಲಭೂತ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಈ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿಂದ ಪಡೆಯುವಿರಿ? ಸ್ವಯಂ ಆಡಳಿತ ಸಂಸ್ಥೆಗಳ ಚಿತ್ರ ತೋರಿಸಿ ಹೆಸರಿಸಲು ತಿಳಿಸೋದು ಅಂತ 10 ಥೀಮ್ಸ್ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನು ಏನು ಮಾಡ್ಬೋದು, ಕೇಳ್ಬೋದು. ಸೊ ಈ ಥರನಾಗಿ 8ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಥೀಮ್ಸ್ ಆಧಾರಿತ ಕಲಿಕಾ ಫಲಗಳು ಯಾವಿದ್ದಾವ, ಅದರಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಏನು ಅನ್ನೋದನ್ನು ಕೊಟ್ಟಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿಗೆ 8ಥದೆಲ್ಲ ಮುಗೀತು. ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. 8ಥನ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ಭಾಗದಲ್ಲಿ. ಅಲ್ಲಿಯವರೆಗೂ ಬಾಯ್.